ಮುಡಾ ಸೈಟ್ ಹಗರಣ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದ A4 ಜೆ ದೇವರಾಜು ಅವರ ಅಣ್ಣನ ಮಗಳು ಜಮುನಾ ಸಿಎಂ ಕುಟುಂಬದ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ ಜಮೀನಿನಲ್ಲಿ ತನಗೂ ಭಾಗ ಬರಬೇಕು ಅಂತ ಮೈಸೂರಿನ ಸಿವಿಲ್ ನ್ಯಾಯಾಲಯದಲ್ಲಿ ಕೇಸ್ ಫೈಲ್ ಮಾಡಿದ್ದಾರೆ. ಜಮುನಾ ಹೆಸರು ಕೈಬಿಟ್ಟು ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಗೆ ಭೂಮಿ ಮಾರಾಟ ಮಾಡಲಾಗಿದೆ. ಹೀಗಾಗಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ನನಗೂ ಪಾಲ್ಕೊಡಿ ಅಂತ ದೂರನ್ನ ಕೊಡಲಾಗಿದೆ. ದೂರಿನಲ್ಲಿ ಮಂಜುನಾಥ್ ಸ್ವಾಮಿ, ಜೆ ದೇವರಾಜು, ಸರೋಜಮ್ಮ, ಡಿ ಶೋಭಾ, ಡಿ ದಿನಕರ್, ಮುಡಾದ ಆಯುಕ್ತ ಹಾಗೂ ಮೈಸೂರು ಜಿಲ್ಲಾಧಿಕಾರಿಗಳು ಸೇರಿ ಹಲವರ ಹೆಸರು ಉಲ್ಲೇಖಿಸಲಾಗಿದೆ. ಈ ಬಗ್ಗೆ ನ್ಯೂಸ್ 18 ಜೊತೆ ಮಾತನಾಡಿದ ದೂರುದಾರೆ ಜಮುನಾ, ನಮ್ಮ ಚಿಕ್ಕಪ್ಪ ದೇವರಾಜು ಆಸ್ತಿ ಮಾರಾಟದ ವೇಳೆ ನಮಗೆ ಹೇಳಿಲ್ಲ. ಆಸ್ತಿಯಲ್ಲಿ ನಮಗೂ ಪಾಲಿದೆ, ನಮಗೆ ಮೋಸ ಆಗಿದೆ. ಈಗ ಆಸ್ತಿಯಲ್ಲಿ ನಮಗೂ ಸಮಪಾಲು ಕೇಳಿ ಕೇಸ್ ಹಾಕಿದ್ದೇನೆ ಅಂತ ಹೇಳಿದರು. ಇತ್ತ ಸ್ನೇಹಮಯಿ ಕೃಷ್ಣ ಮಾತನಾಡಿ, ಮೈಲಾರಯ್ಯಗೆ ಮಕ್ಕಳಿದ್ರೂ ಕೂಡ ಸುಳ್ಳು ವಂಶವೃಕ್ಷ ನೀಡಿ ಜಮೀನು ಮಾರಾಟ ಮಾಡಿದ್ದಾರೆ. ಪ್ರಭಾವದಿಂದ ಕೆಲ ಸತ್ಯಗಳನ್ನು ಮುಚ್ಚಿಡಲಾಗಿದೆ. ಹೀಗಾಗಿ ಜಮುನಾ ದಾವೆ ಹೂಡಿದ್ದಾರೆ ಅಂತ ಹೇಳಿದರು. ಮುಡಾ ಸೈಟ್ ಸುಳಿಯಲ್ಲಿ ಸಿಲುಕಿರುವ ಸಿದ್ದರಾಮಯ್ಯಗೆ ಸಂಕಷ್ಟ ಎದುರಾಗಿದೆ. ಇನ್ನೊಂದು ಕಡೆ ಅಕ್ರಮವಾಗಿ ಸೈಟ್ ಹಂಚಿಕೆ ಆರೋಪದ ಸಂಬಂಧ ದೂರುದಾರ ಗಂಗರಾಜು ಇಡಿ ಕಚೇರಿಗೆ ವಿಚಾರಣೆಗೆ ಹಾಜರಾಗಿದ್ರು. ಬ್ಯಾಗ್ನಲ್ಲಿ ದಾಖಲೆಗಳ ಸಮೇತ ಆಗಮಿಸಿದ ಗಂಗರಾಜು, ನನ್ನ ಹೇಳಿಕೆಯನ್ನ ದಾಖಲು ಮಾಡಿರಲಿಲ್ಲ, ಇವತ್ತು ಹೇಳಿಕೆಗಳನ್ನ ದಾಖಲು ಮಾಡಬಹುದು. ಬರೀ ಸಿಎಂ ಸಿದ್ದರಾಮಯ್ಯ ಕುಟುಂಬಕ್ಕೆ ಮಾತ್ರ ಸೈಟ್ಗಳನ್ನ ಕೊಟ್ಟಿಲ್ಲ, ಹಂಚಿಕೆ ಆಗಿರುವ ಎಲ್ಲಾ ಸೈಟ್ಗಳ ಬಗ್ಗೆ ದಾಖಲೆಯನ್ನ ತಂದಿದ್ದೇನೆ. ಸುಮಾರು 5,000 ಕೋಟಿಯಷ್ಟು ಅಕ್ರಮ ನಡೆದಿದೆ ಅಂತ ಗಂಗರಾಜು ಹೇಳಿದ್ರು. ಪಂಚಮಸಾಲಿ 2A ಮೀಸಲಾತಿ ಹೋರಾಟ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಕುರಿತು ದಾವಣಗೆರೆಯಲ್ಲಿ ಕೂಡಲ ಸಂಗಮದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. 2A ಮೀಸಲಾತಿ ಪಡೆಯುವ ಸಲುವಾಗಿ ನಿರಂತರ ಹೋರಾಟವನ್ನ ಮಾಡ್ತಿದ್ದೇವೆ. ಡಿಸೆಂಬರ್ 10ರಂದು ಸುವರ್ಣಸೌಧ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಚುನಾವಣೆ ನೆಪ ಮಾಡಿಕೊಂಡು ಸಭೆಯನ್ನ ಮುಂದಕ್ಕೆ ಹಾಕಿದ್ರು. ಮತ್ತೆ ಯಾವುದೇ ಪ್ರತಿಕ್ರಿಯೆ ಸರ್ಕಾರದ ಕಡೆಯಿಂದ ಬಂದಿಲ್ಲ. ಹೀಗೆ ಆದ್ರೆ ನಾವು ಡಿಸೆಂಬರ್ 10ರಂದು ಬೆಳಗಾವಿ ಸುವರ್ಣಸೌಧಕ್ಕೆ ಮುತ್ತಿಗೆಯನ್ನ ಹಾಕ್ತೇವೆ ಎಂದ್ರು. ಇತ್ತ ಪಂಚಮಸಾಲಿ ಶ್ರೀಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ನಾವು ಸರ್ಕಾರದಲ್ಲಿದ್ರೂ ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ದೇವೆ. ಆದರೆ ಸ್ವಾಮೀಜಿಗಳು ಸರ್ಕಾರಕ್ಕೆ ಮುಜುಗರವಾಗುವಂತೆ ಹೋರಾಟವನ್ನ ಮಾಡಬಾರದು. ಪಂಚಮಸಾಲಿ ಸಮಾಜವನ್ನ ಬಿಟ್ಟು ನಾವಿಲ್ಲ. ಅಧಿವೇಶನದ ವೇಳೆ ಹೋರಾಟದ ಸ್ವಾಮೀಜಿ ನಿರ್ಧಾರಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೇಸರ ವ್ಯಕ್ತಪಡಿಸಿದರು. ಕ್ರೈಮ್ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಬಳ್ಳಾರಿ ಬಿಮ್ಸ್ನಲ್ಲಿ ಬಾಣಂತಿಯರ ಸಾವಿನ ಸರಣಿ ಮುಂದುವರೆದಿದೆ. ನಾರ್ಮಲ್ ಡೆಲಿವರಿಯಾಗಿ ಗಂಡು ಮಗುವಿಗೆ ಜನ್ಮ ನೀಡಿದ್ರು. ಆದರೆ ಹೆರಿಗೆ ಆದ ಬಳಿಕ ಮಹಾಲಕ್ಷ್ಮಿ ಆರೋಗ್ಯದಲ್ಲಿ ಏರುಪೇರಾಗಿ ಮಹಾಲಕ್ಷ್ಮಿ ಮೃತಪಟ್ಟಿದ್ದಾರೆ. ಸದ್ಯ ವೈದ್ಯರ ನಿರ್ಲಕ್ಷ್ಯದಿಂದಲೇ ಮಹಾಲಕ್ಷ್ಮಿ ಸಾವನ್ನಪ್ಪಿದ್ದಾಳೆ ಅಂತ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಇತ್ತ ಬಿಮ್ಸ್ ನಿರ್ದೇಶಕ ಗಂಗಾಧರ್ ಗೌಡ ಅನಿಮಿಯಾದಿಂದ ಮಹಾಲಕ್ಷ್ಮಿ ಮೃತಪಟ್ಟಿದ್ದಾರೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಯಚೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಾಟ ಮಂತ್ರ ಮಾಡಲಾಗಿದೆ. ಮಾನ್ವಿ ತಾಲೂಕು ಗೋಕರ್ಲ್ ಗ್ರಾಮದಲ್ಲಿ ಶಾಲೆಯ ಕೊಠಡಿಯ ಬಾಗಿಲ ಬಳಿ ಕಿಡಿಗೇಡಿಗಳು ಮಾಟ ಮಂತ್ರ ಮಾಡಿದ್ದಾರೆ. ತೆಂಗಿನಕಾಯಿ, ನಿಂಬೆಹಣ್ಣು ಹಾಗೂ ಕುಂಕುಮ ಹಾಕಿ ಬಾಗಿಲಿನ ಬೀಗಕ್ಕೆ ಪೂಜೆಯನ್ನ ಮಾಡಿದ್ದಾರೆ. ಶಿಕ್ಷಕರು ಮತ್ತು ಮಕ್ಕಳು ಭಯಗೊಂಡು ತರಗತಿಗೆ ಹೋಗಲು ಹಿಂದೇಟು ಹಾಕ್ತಿದ್ದಾರೆ. ಕೂಡಲೇ ಗ್ರಾಮಸ್ಥರು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದು, ಶಿಕ್ಷಕರಿಗೆ ಪೊಲೀಸರು ಧೈರ್ಯ ನೀಡಿದ್ದಾರೆ. ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಶ್ರೀಲಂಕಾದ ಮಾಜಿ ಅಧ್ಯಕ್ಷ ನೀಲ್ ವಿಕ್ರಮ್ ಸಿಂಘೆ ಕುಟುಂಬ ಸಮೇತ ವಿಶ್ವವಿಖ್ಯಾತ ಹಂಪಿಗೆ ಭೇಟಿ ಕೊಟ್ಟಿದ್ದಾರೆ. ಹಂಪಿಯ ಶ್ರೀ ವಿರೂಪಾಕ್ಷ ದೇಗುಲ, ಕಲ್ಲಿನ ತೇರು, ಸಪ್ತಸ್ವರ ಮಂಟಪಗಳು, ವಿಜಯ ವಿಠಲ ದೇಗುಲ ಸೇರಿದಂತೆ ನಾನಾ ಕಡೆ ಭೇಟಿ ಕೊಟ್ಟರು. ಶ್ರೀಲಂಕಾದ ಮಾಜಿ ಅಧ್ಯಕ್ಷರಿಗೆ ಹಂಪಿಯ ಪ್ರವಾಸಿ ಮಾರ್ಗದರ್ಶಿ ಗೋಪಾಲ್ ಮಾರ್ಗದರ್ಶನ ಕೊಟ್ಟರು. ರನೀಲ್ ವಿಕ್ರಮ್ ಸಿಂಘೆ 6 ಬಾರಿ ಶ್ರೀಲಂಕಾದ ಅಧ್ಯಕ್ಷರಾಗಿದ್ದರು. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಕಲ್ಮನೆ ಗ್ರಾಮದ ಬನ್ನಿ ಕಾಳಮ್ಮನ ಗುಡಿಯ ಹತ್ತಿರ ಕಲ್ಯಾಣ ಚಾಳುಕ್ಯರ 2 ಶಾಸನಗಳು ಪತ್ತೆಯಾಗಿವೆ. ಈ 2 ಶಾಸನಗಳು ಕಲ್ಲಿನ ಶಾಸನಗಳಾಗಿದ್ದು, ಕಲ್ಯಾಣ ಚಾಳುಕ್ಯ ಅರಸ 6ನೆಯ ವಿಕ್ರಮಾದಿತ್ಯನ ಕ್ರಿಸ್ತಶಕ 1084 ಹಾಗೂ 1096ರ ಕಾಲಕ್ಕೆ ಸೇರಿದವುಗಳಾಗಿವೆ. ಬೆಂಗಳೂರಿಗರಿಗೆ ಚಿರತೆ ಆತಂಕ ಮತ್ತೆ ಶುರುವಾಗಿದೆ. ಸಿಟಿ ಸಮೀಪದ ತುರಹಳ್ಳಿ ಫಾರೆಸ್ಟ್ ವ್ಯಾಪ್ತಿಯಲ್ಲಿ ಚಿರತೆ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೆಟ್ಟದ ಮೇಲೆ ಮಲಗಿರುವ ಚಿರತೆ ಫೋಟೋವನ್ನು ಸ್ಥಳೀಯರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿದ್ದಾರೆ. ತುರಹಳ್ಳಿ ಸುತ್ತಮುತ್ತಲ ಪ್ರದೇಶದಲ್ಲಿ ಆತಂಕ ನಿರ್ಮಾಣವಾಗಿದೆ. ಕೆಲ ದಿನಗಳ ಹಿಂದೆಯೂ ಚಿರತೆ ಜಿಂಕೆಯೊಂದನ್ನು ಬೇಟೆಯಾಡಿತ್ತು. ಮಂಡ್ಯದಲ್ಲಿ ಭಾರಿ ಮೊತ್ತಕ್ಕೆ ಹಳ್ಳಿ ಕಾರ್ ಎತ್ತು ಮಾರಾಟವಾಗಿದೆ.
ತಾವರೆಕೆರೆಯ A1 ಟೈಗರ್ ಎಂದೇ ಖ್ಯಾತಿಯನ್ನು ಪಡೆದಿರುವಂತಹ ಹಳ್ಳಿ ಕಾರ್ಯತ್ತು ಬರೋಬ್ಬರಿ 13.05 ಲಕ್ಷಕ್ಕೆ ಮಾರಾಟವಾಗಿದೆ. ಕಾಂತರಾಜು ಎಂಬುವವರು ಸಾಕಿದಂತಹ ಎತ್ತು ಇದು. ಹಲವಾರು ಎತ್ತಿನ ಗಾಡಿ ಓಟದಲ್ಲಿ ಬಹುಮಾನವನ್ನ ಗೆದ್ದಿತ್ತು. ಸದ್ಯ ಈಗ ತಮಿಳುನಾಡು ಮೂಲದ SV ರಾಜನ್ ಮಂಡ್ಯಕ್ಕೆ ಆಗಮಿಸಿ 13.05 ಲಕ್ಷ ಹಣವನ್ನ ಕೊಟ್ಟು ಹಳ್ಳಿಕಾರ್ ಎತ್ತನ್ನ ಖರೀದಿಸಿದ್ದಾರೆ. ಇನ್ನು ಖರೀದಿಯಾದ ಟೈಗರ್ ಎತ್ತಿಗೆ ಬೀಳ್ಕೊಡುಗೆಯನ್ನ ಕೊಡಲಾಗಿದೆ. ವಿಧಾನಸಭಾ ಎಲೆಕ್ಷನ್ ಬಳಿಕ ಮಹಾರಾಷ್ಟ್ರ ಸಿಎಂ ಯಾರಾಗ್ತಾರೆ ಅನ್ನೋದು ಭಾರಿ ಕುತೂಹಲವನ್ನ ಮೂಡಿಸಿತ್ತು. ಆದ್ರೀಗ ಬಹುತೇಕ ದೇವೇಂದ್ರ ಫಡ್ನವೀಸ್ಗೆ ಮಹಾರಾಷ್ಟ್ರ ಸಿಎಂ ಪಟ್ಟ ಸಿಗುವ ಸಾಧ್ಯತೆ ಇದೆ. ಇಂದು ಮುಂಬೈನಲ್ಲಿ ಸುದ್ದಿಗೋಷ್ಠಿ ನಡೆಸಿದಂತಹ ನಿರ್ಗಮಿತ ಸಿಎಂ ಏಕನಾಥ ಶಿಂದೆ ಸಿಎಂ ಆಯ್ಕೆ ವಿಚಾರ ಮೋದಿ ನಿರ್ಧಾರವೇ ಅಂತಿಮ ಅಂತ ಹೇಳಿದ್ದಾರೆ. ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ಮಸೀದಿ ಸರ್ವೆ ವೇಳೆ ಕಲ್ಲು ತೂರಾಟ ನಡೆಸಿದ್ದ ಕಿಡಿಗೇಡಿಗಳ ಫೋಟೋಗಳನ್ನು ಯುಪಿ ಪೊಲೀಸರು ರಿಲೀಸ್ ಮಾಡಿದ್ದಾರೆ. ಈ ಫೋಟೋಗಳನ್ನು ಆಧರಿಸಿ ಆರೋಪಿಗಳ ಸೆರೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಅಲ್ಲದೆ ಕಲ್ಲು ತೂರಾಟ ನಡೆಸಿದ್ದವರಿಂದಲೇ ಉಂಟಾಗಿರೋ ನಷ್ಟ ವಸೂಲಿಗೂ ಕೂಡ ನಿರ್ಧರಿಸಲಾಗಿದೆ. ದೆಹಲಿಯಲ್ಲಿ ಪ್ರಧಾನಿ ಮೋದಿ ಅವರನ್ನ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಭೇಟಿ ಮಾಡಿದ್ದಾರೆ. ಈ ವೇಳೆ ಆಂಧ್ರ ಪ್ರದೇಶ ಅಭಿವೃದ್ಧಿಯ ಹಲವಾರು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ತೆಲಂಗಾಣದ ಮೆಡ್ಚಲ್ ಮಲ್ಕಜ್ಗಿರಿ ಪ್ರದೇಶದಲ್ಲಿ ಭಾರೀ ಅಗ್ನಿ ದುರಂತ ಸಂಭವಿಸಿದೆ. ಗುಜರಿ ಫ್ಯಾಕ್ಟರಿಯೊಂದಕ್ಕೆ ಬೆಂಕಿ ಬಿದ್ದು ಭಾರೀ ಪ್ರಮಾಣದ ಪ್ಲಾಸ್ಟಿಕ್ ವಸ್ತುಗಳು ಬೆಂಕಿ ಕೆನ್ನಾಲಿಗೆಗೆ ಸುಟ್ಟು ಕರಕಲಾಗಿದೆ. ನೈಋತ್ಯ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಚಂಡಮಾರುತ ಸೃಷ್ಟಿಯಾಗುವ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹೀಗಾಗಿ ತಮಿಳುನಾಡಿನ ಕರಾವಳಿ ಪ್ರದೇಶದಲ್ಲಿ ಭಾರೀ ಮಳೆ ಸಮೇತ ಮಳೆಯಾಗಲಿದೆ. ವಿದೇಶ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅಮೆರಿಕ ಮನವಿ ಮೇರೆಗೆ ಲೆಬನಾನ್ ಮೇಲಿನ ದಾಳಿಯನ್ನ ಇಸ್ರೇಲ್ ನಿಲ್ಲಿಸಿದ್ದು ಕದನ ವಿರಾಮವನ್ನ ಘೋಷಿಸಿದೆ. ಇನ್ನು ಲೆಬನಾನ್ ಮೇಲಿನ ದಾಳಿಯನ್ನ ಹಿಂಪಡೆದಿರೋದನ್ನ ಭಾರತ ಸ್ವಾಗತಿಸಿದೆ. ಪಾಕಿಸ್ತಾನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ರಿಲೀಸ್ಗೆ ಆಗ್ರಹಿಸಿ ಪಾಕಿಸ್ತಾನ ಇಸ್ಲಾಮಾಬಾದ್ ಸೇರಿದಂತೆ ಹಲವೆಡೆ ನಡೆದ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದೆ. ಹಿಂಸಾಚಾರದಲ್ಲಿ 4 ಜನರು ಸಾವನ್ನಪ್ಪಿದ್ದು 50ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದೆ. ಅಮೆರಿಕದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ನೂತನ ನಿರ್ದೇಶಕರಾಗಿ ಭಾರತ ಮೂಲದ ಜೈ ಭಟ್ಟಾಚಾರ್ಯ ಅವರನ್ನ ನಾಮನಿರ್ದೇಶನ ಮಾಡಲಾಗಿದೆ. ಜೈ ಭಟ್ಟಾಚಾರ್ಯ ಅವರು ಕೋಲ್ಕತ್ತಾ ಮೂಲದವರಾಗಿದ್ದು ಅರ್ಥಶಾಸ್ತ್ರದಲ್ಲಿ ಉನ್ನತ ಪದವಿಯನ್ನು ಪಡೆದಿದ್ದಾರೆ.